ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ ಫುಟ್ ಮಸಾಜರ್. ಈ ಒಂದು ಪ್ರಾಡಕ್ಟನ್ನು ನಾನು ತುಂಬ ದಿನದಿಂದ ತೊಗೊಬೇಕು ಅಂದ್ಕೊತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ಸೊ ಫೈನಲಿ ಇವತ್ತು ನಾನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿ ತರಿಸ್ದೆ. ನನಗೆ ಆ್ಯಕ್ಚುಲಿ ಒಂದು 2-3 ಆಪ್ಷನ್ ನಾನು ನೋಡಿದೆ, ಅಂದರೆ ವೆಬ್ಸೈಟ್ಸಲ್ಲಿ ನೋಡಿದೆ ಈ ಒಂದು ಫುಟ್ ಮಸಾಜರ್ ತೊಗೋಬೇಕು ಅಂತ ಹೇಳಿ. ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿದೆ, ಅಮೆಝಾನಲ್ಲಿ ಸರ್ಚ್ ಮಾಡಿದೆ, ಆ್ಯಂಡ್ ಆಲ್ಸೋ ನಾನು ಬ್ಲಿಂಕಿಟಲ್ಲಿ ಸಹ ನಾನು ಸರ್ಚ್ ಮಾಡಿದಾಗ ನನಗೆ ಬ್ಲಿಂಕಿಟಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಕ್ತು, ಬಟ್ ಒಂದು 200-300 ಡಿಫ್ರೆನ್ಸ್ ಇತ್ತು ಅಷ್ಟೇ. ಆ್ಯಂಡ್ ಬ್ಲಿಂಕಿಟಲ್ಲಿ ಸಹ ನಿಮಗೆ 10 ಮಿನಿಟ್ಸಲ್ಲಿ ಪ್ರಾಡಕ್ಟ್ ಡೆಲಿವರಿ ಆಗುತ್ತಲ್ವ. ಸೊ ಆದ್ದರಿಂದ ನಾನು ಆರ್ಡ್ರ್ ಮಾಡಿ ವಿತಿನ್ 10 ಮಿನಿಟ್ಸಲ್ಲಿ ಈ ಪ್ರಾಡಕ್ಟನ್ನು ನಾನು ತೊಗೊಂಡೆ. ಈ ಒಂದು ಪ್ರಾಡಕ್ಟು ನಾನು ಫಸ್ಟ್ ನೋಡಿದ್ದು ನನ್ನ ಫ್ರೆಂಡ್ ಮನೇಲಿ. ಸೊ ಅವಳು ಅವ್ರ ಅಮ್ಮಂಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ಲು. ಇದು ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಮ್ಮಮ್ಮ ಆಲ್ರೆಡಿ ಇದನ್ನು ನನ್ನ ಫ್ರೆಂಡ್ ಮನೇಲಿ ಟ್ರಯಲ್ ಮಾಡಿ ನೋಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ ತುಂಬ ಪ್ರೀಮಿಯಮ್ ಆಗಿತ್ತು. ಆ್ಯಂಡ್ ಫೈನಲಿ ನಾವು ಓಪನ್ ಮಾಡಿ ಅದನ್ನು ನೋಡಿದಾಗ ನಾವಲ್ಲಿ ನನ್ನ ಫ್ರೆಂಡ್ ಮನೇಲಿ ಏನು ಪ್ರಾಡಕ್ಟ್ ನೋಡಿದ್ವೋ ಅದೇ ಪ್ರಾಡಕ್ಟು ನನಗೆ ರಿಸೀವ್ ಆಯಿತು. ಆ್ಯಂಡ್ ಮ್ಯಾನ್ಯುವಲ್ ಸಹ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಇದನ್ನು ಇನ್ನೂ ಜಾಸ್ತಿ ಮ್ಯಾನ್ಯುವಲ್ ಏನೂ ನೋಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ಬಂದು ಲೈಫ್ ಲಾಂಗ್ ಒಂದು ಬ್ರ್ಯಾಂಡಿಂದ ಈ ಒಂದು ಪ್ರಾಡಕ್ಟನ್ನು ಕಳಿಸಿದ್ರು. ಲೈಫ್ ಲಾಂಗ್ ಬ್ರ್ಯಾಂಡ್ ಆ್ಯಕ್ಚುಲಿ ತುಂಬಾ ನನಗೆ ಇಷ್ಟ. ನನ್ನ ಮಗನ ಟಾಯ್ಸ್ ಎಲ್ಲ ಕೆಲವೊಂದು ಪ್ರಾಡಕ್ಟನ್ನು ನಾನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಜಿಪ್ ಥರ ಕೊಟ್ಟಿದ್ದಾರೆ. ಇದನ್ನು ನೀವು ಓಪನ್ ಮಾಡಿಬಿಟ್ಟು ನಂತರ ಅದನ್ನು ಯೂಸ್ ಮಾಡಿಕೊಂಡು, ಅಂದರೆ ಫುಟ್ ಮಸಾಜರ್ ಮಾಡಬೇಕಾದ್ರೆ ನೀವು ಕಾಲಿಟ್ಟು ನಂತರ ನೀವು ಅದನ್ನು ಕ್ಲೋಸ್ ಮಾಡ್ಕೊಬೋದು. ಇದನ್ನು ನೀವು ವಾಶ್ ಸಹ ಮಾಡ್ಕೋಬೋದು, ಅಥವಾ ನೀವು ವೆಟ್ ಬಟ್ಟೆ ತೊಗೊಂಡು ಅದನ್ನು ನೀವು ಒರೆಸ್ಕೊಂಡ್ರೂ ಆಯಿತು. ಯಾಕೆಂದರೆ ನಮ್ಮ ಕಾಲಲ್ಲಿ ಏನಾದ್ರು ಗಲೀಜಿತ್ತು ಅಂತಂದರೆ ಅದರಲ್ಲಿ ಮಿಷಿನಲ್ಲಿ ಅಂಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಈಗ ನಾವು ಅದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ನಾವು ಸ್ವಿಚ್ಚನ್ನು ಆನ್ ಮಾಡಿದ್ವಿ. ನೋಡಿ ಈ ಥರ ಇರುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ ನಿಮಗೆ ಫುಟ್ ಮಸಾಜನ್ನು ಕೊಡುತ್ತೆ. ನಾನು ಈ ಒಂದು ಪ್ರಾಡಕ್ಟನ್ನು ಏನಕ್ಕೆ ತೊಗೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಆಟೋ ಅನ್ನೋದಿದೆ. ಆಟೋ ಅಂತಂದರೆ ನೀವೇನು ಸೆಟ್ ಮಾಡೋದು ಬೇಡ, ಅದನ್ನೇ ನಿಮಗೆ ಮ್ಯಾನ್ಯುಯಲ್ ಆಗಿ ಒಂದು ಫುಟ್ ಮಸಾಜನ್ನು ಮಾಡುತ್ತೆ. ನೆಕ್ಸ್ಟ್ ಬಂದು ಕಸ್ಟಮ್ ಅಂತ ಇದೆ. ಅದರಲ್ಲೂ ಸಹ ನಿಮಗೆ 3 ಆಪ್ಷನ್ಸ್ ಇದೆ. ಒಂದು ಟೋ, ಆರ್ಚ್ ಮತ್ತು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಅದನ್ನು ಸಹ ನೀವು ಸೆಟ್ ಮಾಡ್ಕೋಬೋದು. ಸೊ ನೀವು ಸೆಟ್ ಮಾಡಿಕೊಂಡು ನಂತರ ನೀವು ಅದನ್ನು ಯೂಸ್ ಮಾಡ್ಬೋದು. ಕಸ್ಟಮ್ ಅಂತ ಇದೆ. ಸೊ ಈ ಥರ 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಡೈರೆಕ್ಷನ್ಸ್ ಸಹ ಇದೆ. ಅದನ್ನು ನೀವು ರೆಡ್ಯೂಸ್ ಮಾಡ್ಕೊಳ್ಳೋದು ಅಥವಾ ನೀವು ಜಾಸ್ತಿ ಮಾಡ್ಕೊಳ್ಳೋದು ಮಾಡ್ಕೋಬೋದು. ಆ್ಯಂಡ್ ಸ್ಪೀಡ್ ಲೆವೆಲ್ಲು ಅಷ್ಟೇ ನಿಮಗೆ ಜಾಸ್ತಿ ಕಮ್ಮಿ ಆ ಥರದ್ದು ಮಾಡ್ಕೊಬೋದು. ಇಷ್ಟೇ ಆಪ್ಷನ್ ಇದರಲ್ಲಿರೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟನ್ನು ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ನಮ್ಮಮ್ಮಂಗೆ ತುಂಬ ಅಂದರೆ ತುಂಬ ಕಾಲು ನೋವು ಜಾಸ್ತಿ ಇತ್ತು ಅವ್ರಿಗೆ. ನಮ್ಮಮ್ಮ ಹೌಸ್ ವೈಫ್ ಆಗಿರೋದ್ರಿಂದ ಅವರು ಬೆಳಗ್ಗೆ ಒಂದು 5 o'clockಗೆ ಅವ್ರು ಎದ್ದರೆ ನೈಟು ಮಲಗೋವರೆಗೂ, ಅಂದರೆ ನೈಟ್ 11 ಗಂಟೆ 11:15 ಕೆಲವು ಸತಿ 1 ಗಂಟೆ ಎಲ್ಲ ಆಗುತ್ತೆ. ನಮ್ಮಪ್ಪ ಸ್ವಲ್ಪ ಬರೋದೇನಾದರೂ ಲೇಟ್ ಆಯಿತು ಅಂತಂದರೆ ಅಲ್ಲಿವರೆಗೂ ನಮ್ಮಮ್ಮ ಜಾಸ್ತಿ ಓಡಾಡ್ತಾನೆ ಇರ್ತಾರೆ ಮನೆ ತುಂಬ. ನಮಗೆ ಮನೇಲಿ ಸರ್ವೆಂಟು ಇದ್ದರೂ ಸಹ ನಮ್ಮಮ್ಮ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಈ ಅಡುಗೆ ಮಾಡೋದಿಂದ ಹಿಡಿದು ಮತ್ತು ಬಟ್ಟೆ ಒಗ್ಕೊಳ್ಳೋದ್ರಿಂದ ಹಿಡಿದು ಎಲ್ಲನೂ ಅವರೇ ಮಾಡ್ಕೊತಾರೆ. ಜಸ್ಟು ಮನೆ ಒರ್ಸೋಕ್ಕೆ ಮಾತ್ರನೇ ನಾವು ಸರ್ವೆಂಟನ್ನು ಇಟ್ಟಿರೋದು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಜಾಸ್ತಿ ಓಡಾಡ್ತಿರ್ತಾರೆ, ಒಂದೇ ಕಡೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡೋದ್ರಿಂದ ನಮ್ಮಮ್ಮಂಗೆ ತುಂಬ ಅಂದರೆ ತುಂಬಾ ಕಾಲು ನೋವ್ತಾಯಿತ್ತು. ಆ್ಯಂಡ್ ನಮ್ಮಮ್ಮ 50+ ಏಜ್ ಆಗಿರೋದ್ರಿಂದ ಇವಾಗ ಆಬ್ವಿಯಸ್ಲಿ ಎಲ್ಲ ಹೆಂಗಸ್ರಿಗೂ ಈ ಒಂದು ಕಾಲು ಇಮ್ಮಡಿ ಅಂತ ಏನು ಹೇಳ್ತಾರೆ ಅದು ತುಂಬಾ ನೋವಕ್ಕೆ ಶುರು ಆಗುತ್ತೆ. ಸೊ ನಮ್ಮಮ್ಮಂಗೆ ತುಂಬ ಪಾದ ಅಂತೂ ತುಂಬ ನೋವು ಬರ್ತಿತ್ತು. ಆದ್ದರಿಂದ ನಾನು ಈ ಒಂದು ಪ್ರಾಡಕ್ಟನ್ನು ನಮ್ಮಮ್ಮನಿಗೋಸ್ಕರ ನಾನು ಆರ್ಡರ್ ಮಾಡಿದೆ. ಆ್ಯಂಡ್ ನಾನು ಸಹ ಒಂದು ಸ್ವಲ್ಪ ಹೊತ್ತು ಮಸಾಜನ್ನು ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನೀವು ಮಾಡಿಕೊಂಡ್ರೆ. ಮತ್ತು ನಮ್ಮಮ್ಮಂಗೆ ಕೆಲಸ ಮಾಡೋದು ಮಾತ್ರ ಅಲ್ಲ, ನನ್ನ ಮಗನಿಂದ ಬೇರೆ ಸುಸ್ತಾ ಇರಬೇಕು. ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಅವನು ನೋಡ್ಕೊತಾ ಇರ್ತಾರೆ. ನನಗೆ ಗೊತ್ತಿಲ್ಲ ನಮ್ಮಮ್ಮಂಗೆ ನಾನು ಏನು ಮಾಡಬಲ್ಲೆ, ನಮ್ಮಮ್ಮನಿಗೆ ಯಾವ ಥರ ಅವ್ರನ್ನ ನನ್ನ ಮಗನ ನೋಡ್ಕೊತಾ ಇರೋದು ಮತ್ತು ನನ್ನನ್ನು ನೋಡ್ಕೊತಾ ಇರೋದು, ಇದೆಲ್ಲ ಹೆಂಗೆ ಅವ್ರ ಋಣನ ನಾನು ತೀರಿಸ್ಲಿ ಅಂತ ನನಗೆ ಗೊತ್ತಿಲ್ಲ. ಆಬ್ವಿಯಸ್ಲಿ ತೀರ್ಸೋಕ್ಕಾಗಲ್ಲ. ಅವ್ರನ್ನ ಹೆಂಗೆ ನೋಡ್ಕೊಳಕ್ಕಾಗುತ್ತೋ ನಾನು ನನ್ನ ಕಡೆಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಮ್ಮಂಗೆ ಈ ಒಂದು ಫುಟ್ ಮಸಾಜರ್ನ ನಾನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಕೊಡಿಸ್ದೆ.
ಆ್ಯಂಡ್ ನಮ್ಮಮ್ಮಂಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ಆ್ಯಂಡ್ ಈ ಟೈಮಲ್ಲಿ ನಮ್ಮಮ್ಮಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ನಮ್ಮಮ್ಮ ಇಲ್ಲ ಅಂತಂದರೆ ನನ್ನ ಮಗನ ನಾನು ಹೆಂಗೆ ಬೆಳೆಸ್ತಾ ಇದ್ದೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಅವ್ನಿಗೆ ಇವಾಗ 2 years ಆಗ್ತಾಯಿದೆ. ಆ್ಯಂಡ್ ಅವನು ಹುಟ್ಟಿದಾಗ್ಲಿಂದ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗಲಿಂದ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪ್ರೆಗ್ನೆಂಟ್ ಆದಾಗಲಿಂದ ನನ್ನ ಮಗನಿಗೆ ಇವಾಗ 2 years ಆಗ್ತಾಯಿದೆ. ಇಲ್ಲಿವರೆಗೂ ನನ್ನ ಮಗನ್ನ ಕಂಪ್ಲೀಟಾಗಿ ಟೇಕ್ ಕೇರ್ ಮಾಡ್ತಾ ಇರೋದು ನಮ್ಮಮ್ಮ ಮಾತ್ರನೇ, ಬೇರೆ ಇನ್ಯಾರೂ ಮಾಡ್ತಿಲ್ಲ. ಸೊ ಎಲ್ಲರ ಮನೆಯಲ್ಲೂ 2 ಫ್ಯಾಮಿಲಿ ಇರುತ್ತೆ, ಒಂದು ಗಂಡನ ಮನೆ ಕಡೆ, ಒಂದು ಅಮ್ಮನ ಮನೆ ಕಡೆ ಅಂತ. ಬಟ್ ನನ್ನ ವಿಷಯದಲ್ಲಿ ನಮ್ಮಮ್ಮನೇ ಇಲ್ಲಿವರೆಗೂ ನೋಡ್ಕೊಂಡಿರೋದು, ಮುಂದಕ್ಕೂ ನಮ್ಮಮ್ಮನೇ ಟೇಕ್ ಕೇರ್ ಮಾಡೋದು, ಅಂದರೆ ಅವ್ನು ಸ್ಕೂಲ್ ಹೋಗೋವರೆಗೂ. ಸೊ ಅವರನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ನನ್ನೊಂದು ಇಂಟೆನ್ಷನು. ಸೊ ಆದ್ದರಿಂದ ನನ್ನ ಕಡೆಯಿಂದ ನಮ್ಮ ಅಮ್ಮಂಗೆ ಈ ಫುಟ್ ಮಸಾಜರ್ ಕೊಡಿಸಿದ್ರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ನಾನು ಕೊಡಿಸ್ದೆ. ಆ್ಯಂಡ್ ಈವನ್ ನಿಮ್ಮ ಮನೇಲಿ ಏನಾದರೂ ವಯಸ್ಸಾದವ್ರು ಇದ್ದರು ಅಂತಂದರೆ ಅವ್ರಿಗೂ ಸಹ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದರೆ ಅವ್ರಿಗೆ ಆವಾಗವಾಗ ಕಾಲು ನೋವು, ಪಾದ ನೋವೆಲ್ಲ ಬರ್ತಾ ಇರೋದು ಆಗ್ತಾ ಇರುತ್ತಲ್ಲ. ಸೊ ಈ ಒಂದು ಫುಟ್ ಮಸಾಜರ್ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನನಗೇನು ಅನ್ನಿಸ್ತು ಅಂತಂದರೆ ಅವ್ರಿಗೆ ಕಮ್ಮಿಂಗ್ ಏಪ್ರಿಲಲ್ಲಿ ನಮ್ಮಮ್ಮಂಗೆ ಒಂದು 28th ನಮ್ಮಮ್ಮನ ಬರ್ಡೇ ಇದೆ. ಸೊ ಅದರಿಂದ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡೆ. ಬಟ್ ನನಗೇನು ಅನ್ನಿಸ್ತು ಅಂದರೆ ಈ ಫುಟ್ ಮಸಾಜರ್ ಒಂದು ಬೆಸ್ಟ್ ಆಪ್ಷನ್ ಇರುತ್ತೆ ಅಂತ ಹೇಳಿ ನಾನು ಈಗಲೇ ತರಿಸ್ಕೊಟ್ಬಿಟ್ಟೆ. ಆ್ಯಂಡ್ ನಮ್ಮ ಅಜ್ಜಿ ಸಹ ಈ ಒಂದು ಫುಟ್ ಮಸಾಜರ್ನ ತೊಗೊತಿದ್ರು. ಅವ್ರಿಗೆ ಇದೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಅನ್ಈಸಿಯಾಗಿ ಫೀಲ್ ಆಗ್ತಿತ್ತು. ಬಟ್ ಅವ್ರು ಲೇಟರ್ ಅವ್ರಿಗೆ ತುಂಬ ಅಡ್ಜಸ್ಟ್ ಆಯಿತು. ಆ್ಯಂಡ್ ಈ ಪ್ರಾಡಕ್ಟು ಮನೆಯಲ್ಲಿರೋರಿಗೆ ಎಲ್ಲರಿಗೂ ಇಷ್ಟ ಆಯಿತು. ನನಗೆ, ನಮ್ಮಮ್ಮಂಗೆ ಆ್ಯಂಡ್ ನಮ್ಮ ಅಜ್ಜಿಗೆ ಎಲ್ಲರಿಗೂ ಸಹ ಇಷ್ಟ ಆಯಿತು. ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಸಹ ಪರ್ಚೇಸ್ ಮಾಡಿ. ಆ್ಯಂಡ್ ಈ ಒಂದು ಪ್ರಾಡಕ್ಟು ಎಷ್ಟು ಪ್ರೈಸು ಅಂತ ಹೇಳಿದ್ರೆ ನಾನು ತೊಗೊಂಡಿದ್ದು 4700 ಚೇಂಜ್ ಇದೆ. ಆ್ಯಂಡ್ ಅಮೆಝಾನಲ್ಲಿ 4850 ಸಮಥಿಂಗ್ ಇದೆ. ಸೊ ನೀವು ಕಂಪೇರ್ ಮಾಡಿ ನೀವು ತೊಗೊಳ್ಳಿ. ನಾನು 2 ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ. ನಿಮಗೇನಾದರೂ ಬೇಕು ಅಂದರೆ ಈ ಪ್ರಾಡಕ್ಟನ್ನು ನೀವು ಸಹ ಪರ್ಚೇಸ್ ಮಾಡ್ಕೋಬೋದು. ನೀವು ಎಲ್ಲೇ ತೊಗೊಂಡ್ರೂ ಕ್ವಾಲಿಟಿ ನಿಮಗೆ ಸೇಮಾಗೇ ಇರುತ್ತೆ. ಬಟ್ ಏನಂದರೆ ನಿಮಗೆ ಇಮಿಡಿಯೇಟಾಗಿ ಬೇಕು ಅಂತಂದರೆ ನೀವು ಬ್ಲಿಂಕಿಟಲ್ಲಿ ತರಿಸ್ಕೋಬೋದು. ಯಾಕೆಂದರೆ ಬ್ಲಿಂಕಿಟಲ್ಲಿ ನೀವು ಆರ್ಡ್ರ್ ಮಾಡಿ ಒಂದು 10-15 ಮಿನಿಟ್ಸ್ಗೆಲ್ಲ ನಿಮಗೆ ಬರುತ್ತೆ. ನಮ್ಮ ಅಜ್ಜಿ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿ, ಅವ್ರಿಗೆ ಒಂಥರ ಏನೋ ಕಾಲು ಕೆಳಗಡೆ ಕಚ್ಚಗುಳಿ ಕೊಡೋ ಥರ ಆಗ್ತಿತ್ತೋ ಏನೋ. ಸೊ ಅವರು ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಫಸ್ಟ್ ಅವ್ರಿಗೆ ಭಯ ಆಗ್ತಿತ್ತು. ಬಟ್ ಲೇಟರ್ ಅವ್ರಿಗೆ ಹೇಳಿದೆ, ಏನೂ ಆಗಲ್ಲ ಅಜ್ಜಿ, ಇದು ಚೆನ್ನಾಗಿರುತ್ತೆ, ಕಾಲಿಗೆ ತುಂಬಾ ನಿಮಗೆ ಪೇಯ್ನ್ ಎಲ್ಲ ಜಾಸ್ತಿ. ನಮ್ಮ ಅಜ್ಜಿಗೂ ಸಹ ಇದೆ. ಅವ್ರಿಗೆ ಆಲ್ಮೋಸ್ಟ್ ಇವಾಗ 90 years ಆಗ್ತಾಯಿದೆ. ನಮ್ಮ ಅಜ್ಜಿ ಇನ್ನೂ ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಶುಗರು, BP ಅಂಥದ್ದೆಲ್ಲ ಏನೂ ಇಲ್ಲ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಬೆನ್ನೋವಿದೆ ಅಷ್ಟೇ. ನಮ್ಮಮ್ಮಂಗೆ ಈ ಒಂದು ಪ್ರಾಡಕ್ಟನ್ನು ನಾನು ತೊಗೊಳ್ಳೋ ಇನ್ನೊಂದು ಮೇನ್ ರೀಸನ್ ಏನು ಅಂತಂದರೆ, ಒಂದು ವಾರದಿಂದ ನಮ್ಮಮ್ಮಂಗೆ ವಿಪರೀತವಾದ ಒಂದು ಕಾಲು ನೋವು ಬರ್ತಾಯಿತ್ತು. ನಾವು ಏನು ಅಂತ ಹೇಳಿ ಚೆಕ್ ಮಾಡಿ ನೋಡಿದಾಗ ಅವ್ರ ಕಾಲಲ್ಲಿ ಆಣಿ ಕಾಲು ಅಂತ ಹೇಳ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಈ ಥರ ಒಂಥರ ಚಿಕ್ಕದಾಗಿ ಶುರು ಆಗುತ್ತೆ, ಮತ್ತು ಅದು ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. 1-2 ಕಡೆ ಬಂದಿತ್ತು. ಇದೇನಾಗುತ್ತೆ ಅಂತಂದರೆ ಕಾಲಲ್ಲಿ ನಾವೇನಾದರೂ ಈ ಥರ ಬಂದರೆ, ನಾವು ನಡಿಬೇಕಾದ್ರೆ ಎಲ್ಲಾದರೂ ಒಂದು ಸ್ವಲ್ಪ ಒಂದು ಕಲ್ಲು ಮುಳ್ಳು ಶಾರ್ಪಾಗಿರೋ ಥಿಂಗ್ಸು ಏನಾದರೂ ಸಿಕ್ತು ಅಂತಂದರೆ ಕಾಲಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ, ಪ್ರಾಣ ಹೋಗೋಷ್ಟು ನೋವಾಗುತ್ತೆ. ಅಷ್ಟು ನೋವಾಗ್ತಿತ್ತು ನಮ್ಮಮ್ಮಂಗೆ. ತುಂಬ ಅಂದರೆ ತುಂಬ ಪೇನ್ ಆಗ್ತಿತ್ತು. ಮತ್ತು ಒಂದು 2-3 ಜನ ಹತ್ರ ಕೇಳಿದ್ವಿ ನಾವು ಏನು ಮಾಡೋದು ರೆಮಿಡಿ ಅಂತ ಹೇಳಿ. ಅವ್ರೇನು ಹೇಳಿದ್ರು ಅಂದರೆ ಪೆಡಿಕ್ಯೂರ್ ಮಾಡಿಸಿ ಅಂತ ಹೇಳಿದ್ರು. ಸೊ ಅದನ್ನು ಸಹ ನಾವು ಮಾಡಿಸ್ಕೊಂಬಂದ್ವಿ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರಲಿಲ್ಲ. ಕ್ಲೀನೆಲ್ಲ ಮಾಡಿದ್ರು, ಸ್ವಲ್ಪ ಫುಟ್ ಮಸಾಜ್ ಎಲ್ಲ ಕೊಟ್ಟರು, ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಬಟ್ 1-2 ದಿನ ಅಷ್ಟೇ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಬಟ್ ತುಂಬ ನೋವಾಗ್ತಿರೋದ್ರಿಂದ ನಾನು ಈ ಒಂದು ಫುಟ್ ಮಸಾಜರ್ನ ಆರ್ಡ್ರ್ ಮಾಡಿದೆ. ಒಂದು ವಿಷಯ ಏನು ಅಂತಂದರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕಾಗಿರೋ ಕರ್ತವ್ಯ ನಮ್ಮದು. ಅದು ಎಸ್ಪೆಷಲಿ ನಮ್ಮಮ್ಮನ ನನ್ನ ಒಂದು ಕಷ್ಟದ ಕಾಲದಲ್ಲಿ ಅವರೆಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಅವ್ರ ಕಾಲು ನೋವು ಬಂದಿರೋದು ನನ್ನಿಂದನೇ. ಅವ್ರು ಯಾವಾಗಲೂ ನನಗೋಸ್ಕರನೇ ಎಲ್ಲ ಮಾಡ್ತಿರ್ತಾರೆ. ಸೊ ನಮ್ಮಮ್ಮಂಗೆ ತರಿಸ್ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು, ಅವರೂ ಸಹ ಖುಷಿಪಟ್ಟರು. ಆ್ಯಂಡ್ ಈ ಒಂದು ಪ್ರಾಡಕ್ಟನ್ನ ನಿಮ್ಮ ಇಷ್ಟ ಆದವ್ರಿಗೆ, ತುಂಬ ನಿಮಗೋಸ್ಕರ ಕಷ್ಟಪಡೋರಿಗೆ ನೀವು ಸಹ ಕೊಡಿಸಿ. ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಷ್ಟು ಪ್ರಾಡಕ್ಟ್ ರಿವ್ಯೂ ಜೊತೆ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.